Good morning, dear students. In last class, we discussed about the basics of chemistry, atoms, elements, and the fundamental particles present in an atom. For example, protons, neutrons, electrons, and the electronic configuration. In that, we discussed about the representation of elements in periodic table. Periodic table alli elements na yav riti represent ಮಾಡ್ತೀವಿ. Then arrangement, the arrangement of elements in rows and columns ಗಳನ್ನು discuss ಮಾಡಿದ್ವಿ. Then ಅದಾದ್ಮೇಲೆ elements ಅಂತ ಅಂದ್ರೆ ಏನು, and the arrangement of elements, the basic arrangement of elements in periodic table discuss ಮಾಡಿದ್ವಿ. ಅದರಲ್ಲಿ first one the law of octaves ಅಂತ the law of triads ಅಂತ discuss ಮಾಡಿದ್ವಿ. The law of triads. In that, we discussed the arrangement of elements. The Oberheiner ಅಂತಕ್ಕಂಥ ಸೈಂಟಿಸ್ಟ್ ಅವ್ರದೇ ಆದಂತಹ ರೀತಿಯಲ್ಲಿ ಇರ್ತಕ್ಕಂಥ ನೌನ್ ಎಲಿಮೆಂಟ್ಸ್ ಅನ್ನು ಅರೇಂಜ್ ಮಾಡಿದ್ರು ಬೇಸ್ಡ್ ಆನ್ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ದೇರ್ ಅಟೋಮಿಕ್ ಮಾಸ್. In that, he told that the arrangement of elements, he arranged the elements such that the atomic mass of middle element, I will take the same example, lithium, sodium and potassium. He arranged the elements in such that the atomic mass of middle element is nearly equal to the average atomic mass of first and third elements ಅನ್ನೋದನ್ನ ಕಲ್ತಿದ್ವಿ. Okay, here there is a limitation towards this law of triads. What that limitations means? During the arrangement of elements in this pattern, he arranged only 4 triads. ನೌನ್ ಎಲಿಮೆಂಟ್ಸ್ ಅಲ್ಲಿ ಗೊತ್ತಿರತಕ್ಕಂಥ ಎಲಿಮೆಂಟ್ಸ್ ಗಳಲ್ಲಿ ಬರೀ 4 ಟ್ರಯಾಡ್ಸ್ ಗಳನ್ನ ಮಾತ್ರ ಅರೇಂಜ್ ಮಾಡ್ಲಿಕ್ಕೆ ಆಯ್ತಂತೆ. ಎಲ್ಲಾ ಎಲಿಮೆಂಟ್ಸ್ ಅನ್ನ ಈ ರೀತಿ ಅರೇಂಜ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಹಾಗಾಗಿ ದಿಸ್ ಲಾ ಇಸ್ ನಾಟ್ ವೆಲ್, ಈ ರೀತಿ ಎಲಿಮೆಂಟ್ಸ್ ಅನ್ನ ಎಲ್ಲಾ ಎಲಿಮೆಂಟ್ಸ್ ಅನ್ನ ಅರೇಂಜ್ ಮಾಡ್ಲಿಕ್ಕೆ ಆಗಲ್ಲ ಅಂತ ಮತ್ತೊಬ್ಬ ಸೈಂಟಿಸ್ಟ್, ದ ನೇಮ್ ಆಫ್ ದಟ್ ಸೈಂಟಿಸ್ಟ್ ಈಸ್ ನ್ಯೂಲ್ಯಾಂಡ್ ಅಂತಕ್ಕಂಥ ಸೈಂಟಿಸ್ಟ್, ಎಲಿಮೆಂಟ್ಸ್ ಅನ್ನ ಈ ರೀತಿ ಅರೇಂಜ್ ಮಾಡ್ಲಿಕ್ಕೆ ಆಗಲ್ಲ, ಬೇರೆ ಮೆಥಡ್ ಅಲ್ಲಿ ಅರೇಂಜ್ ಮಾಡೋಣ ಅಂತ ಅವ್ರದೇ ಆದಂತ ಒಂದು ಮೆಥಡ್ ಅಲ್ಲಿ ಅರೇಂಜ್ ಮಾಡ್ತಾರೆ. ಅದನ್ನ ನಾವು ಲಾ ಆಫ್ ಆಕ್ಟೇವ್ಸ್ ಅಂತ ಕರಿತೀವಿ. ಲಾ ಆಫ್ octaves. Okay, he arranged the elements in a pattern and now the statemental barbona, that means the every eighth element have similar properties to that of first element. He said that ಅಥವಾ ಲಾ ಆಫ್ ಆಕ್ಟೇವ್ಸ್ ಏನ್ ಹೇಳುತ್ತೆ ಅಂದ್ರೆ ಎವ್ರಿ 8th ಎಲಿಮೆಂಟ್ ಹ್ಯಾಸ್ ಎ ಸಿಮಿಲರ್ ಪ್ರಾಪರ್ಟಿ. ಪ್ರತಿ 8ನೇ ಎಲಿಮೆಂಟ್ ಫಸ್ಟ್ ನೇ ಎಲಿಮೆಂಟ್ ತರ ಸಿಮಿಲರ್ ಪ್ರಾಪರ್ಟಿನ ಹೊಂದಿರುತ್ತೆ. ಇದನ್ನ ಅವರು ಆಕ್ಟೇವ್ಸ್ ಅಂತ ಯಾಕೆ ಕರೀತಾರೆ ಅಂತ ನಾವು ಕಲ್ತಿದ್ದೀವಿ, ನಮಗೆ ಗೊತ್ತಿದೆ. ಮ್ಯೂಸಿಕಲ್ ಆಕ್ಟೇವ್ಸ್, we know about musical octaves, that is ಸಾ ರಿ ಗ ಮ ಪ ದ ನಿ, ಅಗೈನ್ ಸಾ ರಿಪೀಟ್ ಆಗುತ್ತೆ ಅದಲ್ವಾ. ಸಪ್ತ ಸ್ವರಗಳು ಅಂತ ಕರಿತೀವಲ್ಲ ಕನ್ನಡದಲ್ಲಿ. ಸಾ ರಿ ಗ ಮ ಪ ದ ನಿ 7 ಸ್ವರಗಳಿದೆ, ಮತ್ತೆ 8ನೇದು ಯಾವುದು ಸಾ ರಿಪೀಟ್ ಆಗುತ್ತೆ. ಆ ರೀತಿ ಎವ್ರಿ 8th ಎಲಿಮೆಂಟ್ ಹ್ಯಾಸ್ ಎ ಸಿಮಿಲರ್ ಪ್ರಾಪರ್ಟಿ ಟು ದಟ್ ಆಫ್ ಫಸ್ಟ್ ಎಲಿಮೆಂಟ್ ಬೇಸ್ಡ್ ಆನ್ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ಅಟೋಮಿಕ್ ಮಾಸ್. ಇವರು ಕೂಡ ಅಟೋಮಿಕ್ ಮಾಸ್ ಅನ್ನು ಆಧಾರವಾಗಿ ಇಟ್ಕೊಂಡು ಈ ತರ ಆಕ್ಟೇವ್ಸ್ ಎಕ್ಸಾಂಪಲ್ಸ್ ಕೊಡ್ತಾರೆ. ಫಾರ್ ಎಕ್ಸಾಂಪಲ್, ಐ ವಿಲ್ ರೈಟ್ ದ ಎಕ್ಸಾಂಪಲ್ ಆಫ್ ಆಕ್ಟೇವ್ಸ್ ಹಿಯರ್. ಯಾವ ಎಕ್ಸಾಂಪಲ್ ತಗೋಣ? ಲಿಥಿಯಂ ಇಂದ ತಗೋಣ. ಲಿಥಿಯಂ, ಹೀಲಿಯಂ, ಲಿಥಿಯಂ, ಬೆರಿಲಿಯಂ, ಬೋರಾನ್, ಕಾರ್ಬನ್, ನೈಟ್ರೋಜನ್, ಆಕ್ಸಿಜನ್, 1 2 3 4 5 6, ಫ್ಲೋರಿನ್, ಅಗೇನ್ ನಿಯಾನ್. ನೋಬಲ್ ಗ್ಯಾಸಸ್ ಅನ್ನು ಅರೇಂಜ್ ಮಾಡ್ಲಿಕ್ಕೆ ಆಗಲ್ಲ. ಫ್ಲೋರಿನ್ ಆದ್ಮೇಲೆ ನಿಯಾನ್, ನಿಯಾನ್ ಆದ್ಮೇಲೆ ಅಗೇನ್ ಫ್ಲೋರಿನ್, ನಿಯಾನ್, ಸೋಡಿಯಂ, ಮೆಗ್ನೀಷಿಯಂ, ಅಲ್ಯೂಮಿನಿಯಂ, ಸಿಲಿಕಾನ್, ಫಾಸ್ಫರಸ್, ಸಲ್ಫರ್, ಕ್ಲೋರಿನ್. ಲೈಕ್ ದಿಸ್ ಆಕ್ಟೇವ್ಸ್ ಅನ್ನು ಅರೇಂಜ್ ಮಾಡ್ತಾರೆ. ದಟ್ ಮೀನ್ಸ್ ಎವ್ರಿ 8th ಎಲಿಮೆಂಟ್. ಇಲ್ಲಿ ಫಸ್ಟ್ ಎಲಿಮೆಂಟ್ ತಗೊಂಡು ಹೈಡ್ರೋಜನ್, ಹೀಲಿಯಂ ಬಿಟ್ಟು ಲಿಥಿಯಂ, ಬೆರಿಲಿಯಂ, ಬೋರಾನ್, ಕಾರ್ಬನ್, ನೈಟ್ರೋಜನ್, ಆಕ್ಸಿಜನ್, ಫ್ಲೋರಿನ್, ನಿಯಾನ್ ಆದ್ಮೇಲೆ ನಮಗೆ ಅಗೈನ್ ಸೋಡಿಯಂ, ಮೆಗ್ನೀಷಿಯಂ, ಅಲ್ಯೂಮಿನಿಯಂ, ಸಿಲಿಕಾನ್, ಫಾಸ್ಫರಸ್, ಸಲ್ಫರ್, ಕ್ಲೋರಿನ್ ಬರುತ್ತೆ. ಇಲ್ಲಿ ಎಲಿಮೆಂಟ್ಸ್ ಗಳೇನಾಗುತ್ತಂತೆ ಎವ್ರಿ 8th ಎಲಿಮೆಂಟ್ ಹ್ಯಾಸ್ ಎ ಸಿಮಿಲರ್ ಪ್ರಾಪರ್ಟಿ ಟು ದಟ್ ಆಫ್ ಫಸ್ಟ್ ಎಲಿಮೆಂಟ್. ಪ್ರತಿ 8ನೇ ಎಲಿಮೆಂಟ್ ಫಸ್ಟ್ ನೇ ಎಲಿಮೆಂಟ್ ಗೆ ಸಿಮಿಲರ್ ಪ್ರಾಪರ್ಟಿನ ಎಕ್ಸಿಬಿಟ್ ಮಾಡುತ್ತೆ. ಆ ರೀತಿ ಹೇಳ್ತಾರಂತೆ. ಲಿಥಿಯಂ ಗೆ ನಮಗೆ ಇಟ್ ಹ್ಯಾಸ್ ಎ ಸಿಮಿಲರ್ ಪ್ರಾಪರ್ಟಿ ಟು ದಟ್ ಆಫ್ ಸೋಡಿಯಂ. ಸಿಮಿಲರ್ಲಿ ದ ಫ್ಲೋರಿನ್ ಇಟ್ ಹ್ಯಾಸ್ ಎ ಸಿಮಿಲರ್ ಪ್ರಾಪರ್ಟಿ ಟು ದಟ್ ಆಫ್ ಕ್ಲೋರಿನ್. ಈ ರೀತಿ ಎಲಿಮೆಂಟ್ಸ್ ಗಳನ್ನ ಅರೇಂಜ್ ಮಾಡ್ತಾ ಹೋಗ್ತಾರೆ. ಅರ್ಥ ಆಗ್ತಿದೆಯಲ್ಲ? ದಿಸ್ ಇಸ್ ಅಬೌಟ್ ದ ನ್ಯೂಲ್ಯಾಂಡ್ ಆಕ್ಟೇವ್ಸ್. ಸಿಮಿಲರ್ಲಿ ದಿಸ್ law is also have a limitations. ಇದರಲ್ಲೂ ಕೂಡ ಕೆಲವು ಡ್ರಾಬ್ಯಾಕ್ಸ್ ಇದೆ ಅಂತೆ. ಏನ್ ಡ್ರಾಬ್ಯಾಕ್ಸ್ ಇದೆ?
ಔಟ್ ಆಫ್ 56 ಎಲಿಮೆಂಟ್ಸ್ ಅಂದ್ರೆ ಈ ನ್ಯೂಲ್ಯಾಂಡ್ ಅರೇಂಜ್ ಮಾಡುವಾಗ ಎಲಿಮೆಂಟ್ಸ್ ಅನ್ನ 56 ಎಲಿಮೆಂಟ್ಸ್ ಇರುತ್ತೆ. ಔಟ್ ಆಫ್ 56 ಎಲಿಮೆಂಟ್ಸ್ ಈ ಅರೇಂಜ್ಡ್ ಓನ್ಲಿ ದ ಫ್ಯೂ ಎಲಿಮೆಂಟ್ಸ್, ಈ ಅರೇಂಜ್ಡ್ ಓನ್ಲಿ ದ ಟೇಬಲ್ ಅಪ್ ಟು ಕ್ಯಾಲ್ಸಿಯಂ. ಕ್ಯಾಲ್ಸಿಯಂ ಅವರಿಗೆ ಮಾತ್ರ ಇವರಿಗೆ ಎಲಿಮೆಂಟ್ಸ್ ಅನ್ನು ಅರೇಂಜ್ ಮಾಡ್ಲಿಕ್ಕೆ ಆಗತ್ತಂತೆ, ಅದರಿಂದ ಮುಂದಕ್ಕೆ ಎಲಿಮೆಂಟ್ಸ್ ಗಳನ್ನ ಅರೇಂಜ್ ಮಾಡ್ಲಿಕ್ಕೆ ಆಗಲ್ಲ. ದಟ್ಸ್ ವೈ ದಿಸ್ ಲಾ ಇಸ್ ಆಲ್ಸೋ ನಾಟ್ ವೆಲ್. ಈ ರೀತಿ ಎಲ್ಲ ಎಲಿಮೆಂಟ್ಸ್ ಅನ್ನು ಅರೇಂಜ್ ಮಾಡ್ಲಿಕ್ಕೆ ಆಗಲ್ಲ ಅಂತ ಮತ್ತೊಬ್ಬ ಸೈಂಟಿಸ್ಟ್ ಏನ್ ಮಾಡ್ತಾರಂತೆ, ಅವ್ರದೇ ಆದಂತ ಲಾನ ಪ್ರಪೋಸ್ ಮಾಡ್ತಾರೆ. ಅದನ್ನ ನಾವು ಮೆಂಡಲೀವ್ಸ್ ಪೀರಿಯಾಡಿಕ್ ಟೇಬಲ್ ಅಥವಾ ಪೀರಿಯಾಡಿಕ್ ಲಾ ಅಂತ ಕರಿತೀವಿ. Okay, the scientist Mendeleev, he arranged the known elements in different rows and columns by the increasing order of atomic mass. Keep it in mind, ಗೊತ್ತಿರಬೇಕು ನಮಗೆ. Mendeleev also arranged the elements by increasing order of atomic mass. ಯಾವ ರೀತಿ ಅಂತ ಗೊತ್ತಿರಬೇಕು, by increasing order of atomic mass. Atomic mass increase order mention ಮಾಡ್ತಾರೆ. And he arranged the known elements in 9 vertical columns. Those columns are known as groups ಅಂತ ಕರೆದ್ವಿ. And 7 horizontal rows. Those rows are called as periods ಅಂತ ಕರೆದ್ವಿ. ಇದು ಗೊತ್ತಿರಬೇಕಷ್ಟೇ ನಮಗೆ. ಇನ್ ಮೆಂಡಲೀವ್ಸ್ ಪೀರಿಯಾಡಿಕ್ ಟೇಬಲ್ ಅಲ್ಲಿ ಎಷ್ಟು ಪೀರಿಯಾಡಿಕ್ ಟೇಬಲ್ ಅಲ್ಲಿ ಎಷ್ಟು ಗ್ರೂಪ್ಸ್ ಇದೆ ಮತ್ತೆ ಎಷ್ಟು ಕಾಲಮ್ಸ್ ಇದೆ ಅಂತ ಕೇಳಿದ್ರೆ ದೇರ್ ಆರ್ 7 ಪೀರಿಯಡ್ಸ್ ಇರುತ್ತೆ ಅಂಡ್ 9 ವರ್ಟಿಕಲ್ ಕಾಲಮ್ಸ್ ಇರುತ್ತೆ. ಅಂಡ್ ದೀಸ್ ಕಾಲಮ್ಸ್ ಆರ್ ಅಗೇನ್ ಕಂಟೈನ್ಸ್ ದ ಸಬ್ ಗ್ರೂಪ್ಸ್ ಕೂಡ ಇದೆ ಅಂತ. ಅದರಲ್ಲಿ ಗ್ರೂಪ್ಸ್ ಅಲ್ಲಿ ಅಗೇನ್ ಸಬ್ ಗ್ರೂಪ್ಸ್ ಅಂತ ಕರೀತಾರೆ. ದೋಸ್ ಸಬ್ ಗ್ರೂಪ್ಸ್ ಆರ್ ಡಿನೋಟೆಡ್ ಆಸ್ ಎ ಅಂಡ್ ಬಿ ಅಂತ ಕರಿತೀವಿ. ಸಬ್ ಗ್ರೂಪ್ ಇದಾವಂತೆ, ಆ ಸಬ್ ಗ್ರೂಪ್ ಅನ್ನು ನಾವೇನಂತ ಕರಿತೀವಂತೆ, ಎ ಮತ್ತೆ ಬಿ ಅಂತ ಡಿನೋಟ್ ಮಾಡ್ತೀವಿ. ಅರ್ಥ ಆಗಿದೆಯಲ್ಲ. ದೆನ್ ಇದಾದ್ಮೇಲೆ ನಮಗೆ ಎಷ್ಟು ಎಲಿಮೆಂಟ್ಸ್ ಇದೆ ಅಂತಂದ್ರೆ ದೇರ್ ಆರ್ 63 ಎಲಿಮೆಂಟ್ಸ್. ಅಟ್ ವೆನ್ ದ ಮೆಂಡಲೀವ್ಸ್ started arranging the elements in periodic table, at the time there are 63 elements are present. Out of 63 elements he arranged only the few elements. ಅಂದ್ರೆ ಕೆಲವೊಂದಿಷ್ಟು ಎಲಿಮೆಂಟ್ಸ್ ಅನ್ನು ಅರೇಂಜ್ ಮಾಡ್ತಾರೆ. ಬಟ್ ಅರೇಂಜ್ಮೆಂಟ್ ಆದ್ಮೇಲೂ ಕೂಡ ದೇರ್ ಆರ್ ಡ್ರಾಬ್ಯಾಕ್ಸ್. ಈ ಮೆಂಡಲೀವ್ಸ್ ಪೀರಿಯಾಡಿಕ್ ಟೇಬಲ್ ಅಲ್ಲೂ ಕೂಡ ಡ್ರಾಬ್ಯಾಕ್ ಇರುತ್ತೆ. ಡ್ರಾಬ್ಯಾಕ್ ಇನ್ನ ಮುಂಚೆ ನಮಗೆ ಅದನ್ನ ಕಲ್ತ್ಕೋಬೇಕು. ಅದನ್ನ 1 ಮಾರ್ಕ್ಸ್ ಕೇಳ್ತಾರೆ. ಮೆಂಡಲೀವ್ಸ್ ಪೀರಿಯಾಡಿಕ್ ಲಾ ಅಂತ ಕೇಳ್ತಾರೆ. ಪೀರಿಯಾಡಿಕ್ ಲಾ ನೀವು ಇದನ್ನ ಆಲ್ರೆಡಿ 10th ಅಲ್ಲಿ ಕಲ್ತಿದ್ದೀರಾ. ಇಲ್ಲಿ PUC ಕೂಡ ಒಂದು ಚಾಪ್ಟರ್ ಅಲ್ಲಿ ಈ ಲಾ 1 ಮಾರ್ಕ್ಸ್ ಇಂಪಾರ್ಟೆಂಟ್ ಕೇಳ್ತಾರೆ ಕ್ವಶನ್. ಹಾಗಾಗಿ ಇಲ್ಲೇ ಹೇಳ್ತಾ ಇದ್ದೀನಿ. ಏನ್ ಹೇಳ್ತಾರೆ ಮೆಂಡಲೀವ್ ಪೀರಿಯಾಡಿಕ್ ಲಾ ಏನ್ ಹೇಳುತ್ತೆ ಅಂದ್ರೆ ದ ಪ್ರಾಪರ್ಟೀಸ್ ಆಫ್ ಎಲಿಮೆಂಟ್ಸ್ are the periodic functions of their atomic mass. This is very important. Mendeleev's periodic law ಏನು ಹೇಳುತ್ತಪ್ಪ ಅಂತಂದ್ರೆ the properties of elements are the periodic functions of their atomic mass. That means the Mendeleevs arranged the elements based on atomic mass ಇರೋದ್ರಿಂದ the properties of elements are the periodic functions of their atomic mass ಅಂತ ಕರಿತೀವಿ. ಅರ್ಥ ಆಗ್ತಿದೆಯಲ್ಲ. ಹಾಗಾದ್ರೆ ಏನೇನು ಡ್ರಾಬ್ಯಾಕ್ಸ್ ಇದೆ ಅದನ್ನ ಕಲಿಯೋದು ಬೇಡ, ಜಸ್ಟ್ ಗೊತ್ತಿರಲಿ ಅಷ್ಟೇ. ವಾಟ್ ಆರ್ ದ ಡ್ರಾಬ್ಯಾಕ್ಸ್ ಆಫ್ ಮೆಂಡಲೀವ್ಸ್ ಪೀರಿಯಾಡಿಕ್ ಟೇಬಲ್ ಅಂದ್ರೆ ಈಸ್ ಅನೇಬಲ್ ಟು ಐಡೆಂಟಿಫೈ ಆರ್ ಅನೇಬಲ್ ಟು ಅರೇಂಜ್ ದ ಸರ್ಟೈನ್ ಪ್ಲೇಸ್ ಫಾರ್ ಹೈಡ್ರೋಜನ್ ಅನ್ನ ಎಲ್ಲಿ ಪ್ಲೇಸ್ ಮಾಡಬೇಕು ಅನ್ನೋದ್ರಲ್ಲಿ ಕನ್ಫ್ಯೂಷನ್ ಇರುತ್ತೆ. ಯಾಕಂದ್ರೆ ಹೈಡ್ರೋಜನ್ ಇಟ್ ಹ್ಯಾಸ್ ಎ ಸಿಮಿಲರ್ ಪ್ರಾಪರ್ಟಿ ಟು ದಟ್ ಆಫ್ ಫಸ್ಟ್ ಗ್ರೂಪ್ ಎಲಿಮೆಂಟ್ಸ್ ಅಂಡ್ ದಟ್ ಆಫ್ ದ 17th ಗ್ರೂಪ್ ಎಲಿಮೆಂಟ್. ಹಾಗಾಗಿ ಯಾವ ಗ್ರೂಪ್ ಅಲ್ಲಿ ಹೈಡ್ರೋಜನ್ ಅನ್ನ ಪ್ಲೇಸ್ ಮಾಡಬೇಕು ಅನ್ನೋ ಕನ್ಫ್ಯೂಷನ್ ಈ ಮೆಂಡಲೀವ್ಸ್ ಇರುತ್ತೆ. ಹಾಗಾಗಿ ಈ ವೋಂಟ್ ಬಾದರ್ ಅಬೌಟ್ ದಟ್ ಹೈಡ್ರೋಜನ್ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳಲ್ಲ. ಹಾಗಾಗಿ ದಟ್ ಇಸ್ ಒನ್ ಆಫ್ ದ ಡ್ರಾಬ್ಯಾಕ್. And he not assign any certain space for isotopes. Isotopes ಗಳಿಗೆ ಒಂದು ಪರ್ಟಿಕ್ಯುಲರ್ ಪ್ಲೇಸ್ ಅನ್ನು ಕೂಡ ಅರೇಂಜ್ ಮಾಡ್ಲಿಕ್ಕೆ ಆಗಲ್ಲ. ದಟ್ ಇಸ್ ದ ಸೆಕೆಂಡ್ ಡ್ರಾಬ್ಯಾಕ್. ಸಿಮಿಲರ್ಲಿ ಈಸ್ ಅನೇಬಲ್ ಟು ಅರೇಂಜ್ ಎ ಸರ್ಟೈನ್ ಪೊಸಿಷನ್ ಆರ್ ಪ್ಲೇಸ್ ಫಾರ್ ನೋಬಲ್ ಗ್ಯಾಸಸ್. ನೋಬಲ್ ಗ್ಯಾಸ್ಗೂ ಕೂಡ ಸರ್ಟೈನ್ ಸ್ಪೇಸ್ ಅನ್ನು ಅರೇಂಜ್ ಮಾಡಲ್ಲ. ದೋಸ್ ಆರ್ ದ ಡ್ರಾಬ್ಯಾಕ್ಸ್. ಇನ್ ಅಡಿಷನ್ ಟು ದಟ್ ಒನ್ ಮೋರ್ ಇಂಪಾರ್ಟೆಂಟ್ ಡ್ರಾಬ್ಯಾಕ್ ನಾವು ಹೇಳಿದ್ವಿ,
the elements are arranged by the increasing order of their atomic mass anta, but increasing order is not strictly followed. Ella elements gu kuda a increasing order anna follow ಮಾಡ್ಲಿಕ್ಕೆ ಆಗಿಲ್ಲ. That is the major drawback of Mendeleev's periodic table. ಈ ಎಲ್ಲಾ ಡ್ರಾಬ್ಯಾಕ್ಸ್ ಗಳನ್ನ ಓವರ್ಕಮ್ ಮಾಡಲಿಕ್ಕೆ ದ ಒನ್ ಮೋರ್ ಸೈಂಟಿಸ್ಟ್ ಮೋಸ್ಟ್ಲೆ ಅಂತಕ್ಕಂಥವ್ರು ಅವ್ರದೇ ಆದಂತ ಒಂದು ಪಿರಿಯಾಡಿಕ್ ಟೇಬಲ್ ಅರೇಂಜ್ ಮಾಡ್ತಾರೆ. ಅದನ್ನ ನಾವು ಮಾಡರ್ನ್ ಪಿರಿಯಾಡಿಕ್ ಟೇಬಲ್ ಅಂತ ಕರಿತೀವಿ. ಮಾಡರ್ನ್ ಪಿರಿಯಾಡಿಕ್ ಟೇಬಲ್. ಓಕೆ, ಈ ಮಾಡರ್ನ್ ಪಿರಿಯಾಡಿಕ್ ಟೇಬಲ್ ನಾವೇನು ಇವಾಗ ಈ ದಿನಗಳಲ್ಲಿ ಬಳಸ್ತಾ ಇದೀವಲ್ಲ, ಎಲಿಮೆಂಟ್ಸ್ ಗಳನ್ನ ಅರೇಂಜ್ ಮಾಡಿರ್ತಕ್ಕಂಥ ಟೇಬಲ್ ಅನ್ನು ನಾವು ಮಾಡರ್ನ್ ಪಿರಿಯಾಡಿಕ್ ಟೇಬಲ್ ಅಂತ ಕರಿತೀವಿ. ಓಕೆ, ದಟ್ ಮಾಡರ್ನ್ ಪಿರಿಯಾಡಿಕ್ ಟೇಬಲ್ ಅಲ್ಲಿ ಯಾವ ರೀತಿ ವೆರೈಟೀಸ್ ಇದೆ, ಏನೇನು ಎಲಿಮೆಂಟ್ಸ್ ಗಳನ್ನ ಯಾವ ಆಧಾರದ ಮೇಲೆ ಅರೇಂಜ್ ಮಾಡಿದ್ದಾರೆ ಅನ್ನೋದನ್ನ ತಿಳ್ಕೊಳ್ತಾ ಹೋಗೋಣ. ಮಾಡರ್ನ್ ಪಿರಿಯಾಡಿಕ್ ಟೇಬಲ್, ದ ಸೈಂಟಿಸ್ಟ್ ಮೋಸ್ಟ್ಲೆ ಅಂತಕ್ಕಂಥವ್ರು ಈ ಮಾಡರ್ನ್ ಪಿರಿಯಾಡಿಕ್ ಟೇಬಲ್ ಅನ್ನು ಇನ್ವೆನ್ಷನ್ ಮಾಡ್ತಾರೆ. ಈ ಅರೇಂಜ್ಡ್ ಟೋಟಲ್ 118 ಎಲಿಮೆಂಟ್ಸ್ ಇನ್ ಡಿಫರೆಂಟ್ horizontal rows. These horizontal rows are called as periods ಅಂತ ಕರಿತೀವಿ. And different vertical columns. These vertical columns are called as groups ಅಂತ ಕರಿತೀವಿ. Okay, ಹಾಗಾದ್ರೆ the mostly arranged known elements in horizontal rows, those horizontal rows are called as periods, and in vertical columns, those vertical columns are called as groups. And how many periods are there? There are 7 periods are there in modern periodic table, and the total 18 groups are present in a modern periodic table. Okay, he arranged the elements by the increasing order of atomic number. Increasing order of atomic number. This is very important. The modern periodic table is based on the increasing order of atomic number, not on the atomic mass. Previously we discussed about the law of triads, law of octaves, and Mendeleev's periodic table. Those 3 tables are laws, they are based on atomic mass, but the mostly arranged the elements by the increasing order of their atomic number. ನಮಗೆ ಗೊತ್ತಿದೆ, what do you mean by atomic number ಅಂತಂದ್ರೆ the number of protons or the number of electrons present in an atom is called as atomic number ಅಂತ ಕರಿತೀವಿ. ಅರ್ಥ ಆಗ್ತಿದೆಯಲ್ಲ? Then ಇಲ್ಲಿ ನಮಗೆ one marks question ಕೇಳ್ತಾರೆ. State modern periodic law ಅಂತ. modern periodic law. This is 1 marks question. No? Same as like Mendeleev's periodic law ಹೆಂಗಿದೆಯೋ ಅದೇ ರೀತಿ ಇದು modern periodic law statement ಅನ್ನು ಬರೆದುಬೋಣ. The properties of elements are the periodic functions of their atomic number. Instead of atomic mass, ನಾವಲ್ಲಿ Mendeleev's periodic table atomic mass ಅಂತ ಬರೆದಿದ್ದೀವಿ, ಇಲ್ಲಿ atomic number ಅಂತ ಬರಿತಾ ಇದ್ದೀವಿ. ಹಾಗಾದ್ರೆ what is the statement of modern periodic law ಅಂದ್ರೆ the properties of elements are the periodic functions of their atomic number. In addition to that, regarding about modern periodic table, in modern periodic table there are 7 periods and 18 groups are present. In that there are 4 blocks are present. How many blocks are there? There are 4 blocks are present, namely S block, P block, D block and F block. ನಾವು ಇದನ್ನ ಸಪರೇಟ್ ಅಲ್ಲಿ ಕರಿತೀವಿ. The S block elements, P block elements, D block elements and F block elements. In periodic table, the S block elements are present at the left side of the periodic table
and these s block elements they are present in two groups. Agar s block elements ಎರಡು group ಅಲ್ಲಿ ಇದೆ. Similarly the p block elements they are present at the right side of the periodic table. There are 6 groups are present for p block element from group 13 to group 18. 13, 14, 15, 16, 17, 18. There are 6 groups are present for p block elements. Similarly the d block elements they are present in between that of s block elements and p block elements. That means from group 3rd to group 12th elements are called as d block element. Total ನಮಗೆ 10 groups ಬರುತ್ತೆ. s block elements ಗೆ ನಮಗೆ 2 group ಬರುತ್ತೆ. p block elements ಗೆ ನಮಗೆ total 6 groups ಇದೆ. d block elements ಗೆ ನಮಗೆ total 10 group ಇದೆ. 18th group ಆಗಿದೆ. ಹಾಗಾದ್ರೆ these f block elements they are present at the bottom of the periodic table. They are present in 2 series. ಎಫ್ ಬ್ಲಾಕ್ ಎಲಿಮೆಂಟ್ಸ್ ನಮಗೆ ಟೋಟಲ್ ಆಗಿ 2 ಸೀರೀಸ್ ಅಲ್ಲಿ ಇರುತ್ತೆ. ಒಂದನ್ನ ನಾವು ಲ್ಯಾಂಥನಾಯ್ಡ್ ಸೀರೀಸ್ ಅಂತ ಕರಿತೀವಿ, ಮತ್ತೊಂದನ್ನ ಆಕ್ಟಿನಾಯ್ಡ್ ಸೀರೀಸ್ ಅಂತ ಕರಿತೀವಿ. ಕ್ಲಿಯರ್ ಇದೆಯಲ್ಲ? ಹಾಗಾದ್ರೆ ಮಾಡರ್ನ್ ಪೀರಿಯಾಡಿಕ್ ಟೇಬಲ್ ಅಲ್ಲಿ ನಮಗೆ ಎಷ್ಟು ಗ್ರೂಪ್ಸ್ ಇರುತ್ತೆ, ಎಷ್ಟು ಪೀರಿಯಡ್ಸ್ ಇರುತ್ತೆ, ಎಷ್ಟು ಬ್ಲಾಕ್ಸ್ ಇರುತ್ತೆ, ಅದರಲ್ಲಿ ಯಾವ ಬ್ಲಾಕ್ ಎಲ್ಲಿಂದ ಎಲ್ಲಿವರೆಗೆ ಇರುತ್ತೆ ಅನ್ನೋದನ್ನ ಕಲ್ತ್ಕೊಂಡಿದೀವಿ. ಅರ್ಥ ಆಗ್ತಿದೆಯಲ್ಲ? ಹಾಗಾದ್ರೆ ವೈ ದೀಸ್ elements present in 2 groups, first and second group are called as s block elements because the elements in which the last electron enters into outermost s orbital ಅಂತ ಕರಿತೀವಿ. ಅರ್ಥ ಆಗ್ತಿದೆಯಲ್ಲ? ಫಾರ್ ಎಕ್ಸಾಂಪಲ್ ಒಂದು ಆಟಮ್ ಅನ್ನು ತಗೊಂಡ್ರೆ ನಾವು there is a positive mass present at the center called as nucleus. That nucleus it contains proton and electrons ಅಂತ ಕಲ್ತಿದೀವಿ. And there are circular paths around the nucleus are present. ನ್ಯೂಕ್ಲಿಯಸ್ ಸುತ್ತ ಈ ರೀತಿ ಸರ್ಕ್ಯುಲರ್ ಪಾತ್ ಗಳಿರ್ತವೆ. ದೋಸ್ ಸರ್ಕ್ಯುಲರ್ ಪಾತ್ಸ್ ಆರ್ ಕಾಲ್ಡ್ ಆಸ್ ಆರ್ಬಿಟ್ಸ್ ಅಂತ ಕರೆದ್ವಿ. ಅವುಗಳನ್ನು ನಾವು ಆರ್ಬಿಟ್ಸ್ ಅಂತ ಕರೆದಿದ್ದೀವಿ. ಇನ್ ದಟ್ ಆರ್ಬಿಟ್ಸ್ ದ ಎಲೆಕ್ಟ್ರಾನ್ಸ್ ಆರ್ ರಿವಾಲ್ವಿಂಗ್. ಎಲೆಕ್ಟ್ರಾನ್ಸ್ ರಿವಾಲ್ವ್ ಆಗ್ತಿದೆ. ಫಸ್ಟ್ ಶೆಲ್ ಅಲ್ಲಿ 2 electrons ಇರುತ್ತೆ. Now tell me the how many electrons are present in second shell? Yes, the 8 electrons they are present in second shell ಇರುತ್ತೆ. ಸಿಮಿಲರ್ಲಿ ಈ ರೀತಿ ಎಲೆಕ್ಟ್ರಾನ್ಸ್ ಆರ್ಬಿಟ್ಸ್ ಗೆ ಎಂಟರ್ ಆಗ್ತಾ ಹೋಗುತ್ತೆ ಅಂತ ಹೇಳಿದ್ವಿ. ಈ ರೀತಿ ಆಟಮ್ ಅಲ್ಲಿ ಎಲೆಕ್ಟ್ರಾನ್ಸ್ ಎಂಟರ್ ಆಗುವಾಗ ಇಫ್ ದ ಲಾಸ್ಟ್ ಎಲೆಕ್ಟ್ರಾನ್ ಇಫ್ ಇಟ್ ಎಂಟರ್ಸ್ ಇಂಟು ಔಟರ್ ಮೋಸ್ಟ್ ಎಸ್ ಆರ್ಬಿಟಲ್ ದೆನ್ ದೋಸ್ ಎಲಿಮೆಂಟ್ಸ್ ಆರ್ ಕಾಲ್ಡ್ ಆಸ್ ಎಸ್ ಬ್ಲಾಕ್ ಎಲಿಮೆಂಟ್ಸ್. ಆ ಎಲಿಮೆಂಟ್ಸ್ ಗಳನ್ನ ನಾವು ಎಸ್ ಬ್ಲಾಕ್ ಎಲಿಮೆಂಟ್ಸ್ ಅಂತ ಕರಿತೀವಿ. ಸಿಮಿಲರ್ಲಿ ಇಫ್ ದ ಎಲೆಕ್ಟ್ರಾನ್ಸ್ ಆರ್ ಎಂಟರ್ಸ್ ಇಂಟು ಔಟರ್ ಮೋಸ್ಟ್ ಪಿ ಆರ್ಬಿಟಲ್ ಗೆ ಎಂಟರ್ ಆಯ್ತು ಅಂದ್ರೆ ಅವುಗಳನ್ನು ನಾವು ಪಿ ಬ್ಲಾಕ್ ಎಲಿಮೆಂಟ್ಸ್ ಅಂತ ಕರಿತೀವಿ. ಅರ್ಥ ಆಗ್ತಿದೆಯಲ್ಲ? ಸಪೋಸ್ ಅದನ್ನ ಇಲ್ಲೇ ಡಿಸ್ಕಸ್ ಮಾಡೋಣ. ಓಕೆ, ಸಿ ಹಿಯರ್ I will write the definition of the elements. First one S block elements ಅಂತ ಕರೆದ್ವಿ. S block elements. Okay, definition ಏನಿರುತ್ತೆ ಅಂದ್ರೆ the elements in which the last electron enters into outermost s orbital. outermost s orbital ಅದನ್ನು ನಾವು ns ಅಂತ ಕರೆಯೋಣ. outermost s ಅಂತ ಹೇಳಲಿಕ್ಕೆ ಔಟರ್ ಅಂದ್ರೆ n, ದ ಲಾಸ್ಟ್ ಶೆಲ್ nth ಶೆಲ್ ns ಅಂತ ಕರಿತೀವಿ. ಹಾಗಾಗಿ ಅದನ್ನು ನಾವು outermost s orbital ಅವುಗಳನ್ನ s block elements ಅಂತ ಕರಿತೀವಿ. ಸಿಮಿಲರ್ಲಿ p block elements the elements in which the last electron enters into outermost p orbital. ಹಾಗಾಗಿ outermost ಇರೋದ್ರಿಂದ ಅದನ್ನು ನಾವು np ಅಂತ ಕರಿತೀವಿ. outermost ಅಂತ n, ಲಾಸ್ಟ್ ಆರ್ಬಿಟಲ್ nth ಆರ್ಬಿಟಲ್ ಅಂತ ಕರಿತೀವಿ. ಹಾಗೆ outermost orbital. ಸಿಮಿಲರ್ಲಿ ಡಿ ಬ್ಲಾಕ್ ಎಲಿಮೆಂಟ್ಸ್ ಗಳಿಗೆ ಏನಾಗ್ರೆ ಡಿ ಬ್ಲಾಕ್ ಎಲಿಮೆಂಟ್ಸ್ ಅಂದ್ರೆ ದ ಎಲಿಮೆಂಟ್ಸ್ ಇನ್ ವಿಚ್ ಲಾಸ್ಟ್ ಎಲೆಕ್ಟ್ರಾನ್ enters into penultimate ಅಂತ ಕರಿತೀವಿ. penultimate ನೋಡಿ, ಇದು ವರ್ಡ್ ಬಹಳ ಚೆನ್ನಾಗಿ ಗೊತ್ತಿರ್ಬೇಕು ನಮಗೆ. the last p block ಅಲ್ಲಿ the d block ಅಲ್ಲಿ the last element the last electron it enters into penultimate d orbital. penultimate ನೋಡಿ, ನಾವು ಕಾಮನ್ ಆಗಿ ಕಲ್ತಿದೀವಿ ಅಲ್ಟಿಮೇಟ್ ಅಂತ.
ಆಲ್ಮೋಸ್ಟ್ ಎಲ್ಲ ಪಿಕ್ಚರ್ ನೋಡ್ತಿರ್ತಾರೆ, ಪಿಕ್ಚರ್ ನೋಡುವಾಗ ಹೇಳ್ತೀವಿ ಅಲ್ಟಿಮೇಟ್ ಅಲ್ಲಿ ಕ್ಲೈಮ್ಯಾಕ್ಸ್ ಭಾರಿ ಚೆನ್ನಾಗಿತ್ತು ಅಂದ್ರೆ, ಅಲ್ಟಿಮೇಟ್ ಅಂದ್ರೆ ಕೊನೆಗಿರ್ತಕ್ಕಂಥದ್ದು ಅಂತ. ಈ ರೀತಿ ಅಲ್ಟಿಮೇಟ್ ಇರ್ತಕ್ಕಂಥದ್ದನ್ನ ಕೊನೆ ಅಂತ ಕರಿತೀವಿ. ಪೆನಾಲ್ಟಿಮೇಟ್ ಅಂದ್ರೆ ಕೊನೆಗಿನ ಒಂದು ಮುಂದಿನ ಆರ್ಬಿಟಲ್, ಎಂತ ಆರ್ಬಿಟಲ್ ಔಟರ್ ಮೋಷನ್ ಎಂತ ಅಂತ ಕರಿತೀವಿ, ಅದಕ್ಕಿಂತ ಒಂದು ಮುಂದೆ ಹೇಳಲಿಕ್ಕೆ ಏನಂತ ಕರಿತೀವಿ n-1 ಅಂತ, n-1 d orbital. That means the last electron it enters into n-1 d orbital or penultimate d orbital ಗಳಿಗೆ ನಾವು d block elements ಅಂತ ಕರಿತೀವಿ. Similarly, the last one f block elements. These are the elements in which the last electron enters into anti-penultimate. ಓಕೆ ನೋಡಿ, ಇಲ್ಲಿ ಈ ವರ್ಡ್ ಬಹಳ ಇಂಪಾರ್ಟೆಂಟ್ ನಮಗೆ. ಏನಾಗದೆ ಆಂಟಿ ಪೆನಾಲ್ಟಿಮೇಟ್? ದ nth ಶೆಲ್ ಅನ್ನ ಪೆನಾಲ್ಟಿಮೇಟ್ ಅಂತ ಕರೆದ್ವಿ, ಅದಕ್ಕಿಂತ ಒಂದು ಒಳಗಿತ್ತು ಅಂದ್ರೆ ದ nth ಶೆಲ್ ಅನ್ನ ಅಲ್ಟಿಮೇಟ್ ಶೆಲ್ ಅಂತ ಕರೆದ್ವಿ, ಅದಕ್ಕಿಂತ ಒಂದು ಒಳಗಿತ್ತು ಅಂದ್ರೆ ಪೆನಾಲ್ಟಿಮೇಟ್ ಅಂತ ಕರೆದ್ವಿ, ಅದಕ್ಕಿಂತ ಒಳಗಿತ್ತು ಅಂತಂದ್ರೆ ದ ಸೆಕೆಂಡ್ ಇನ್ನರ್ ಮೋಸ್ಟ್ ಆರ್ಬಿಟಲ್ ಅನ್ನು ನಾವೇನಂತ ಕರಿತೀವಂತೆ? ಪೆನಾಲ್ಟಿಮೇಟ್ ಅಂತ ಕರಿತೀವಿ. ಅದನ್ನೇನಂತ ಕರಿತೀವಿ? n-2f ಆರ್ಬಿಟಲ್ ಅಂತ ಕರಿತೀವಿ. ಹಾಗಾಗಿ f block elements are those in which the last electron enters into anti penultimate f orbital ಅಂತ ಕರಿತೀವಿ. ಅರ್ಥ ಆಗ್ತಿದೆಯಲ್ಲ? ಈ ರೀತಿ ಯಾವ ದ ಲಾಸ್ಟ್ ಎಲೆಕ್ಟ್ರಾನ್ ಯಾವ ಆರ್ಬಿಟಲ್ ಗೆ ಎಂಟರ್ ಆಗ್ತಿದೆ ಅನ್ನೋದ್ರ ಮೇಲೆ ನಾವು 4 ಬ್ಲಾಕ್ ಅನ್ನ ಡಿವೈಡ್ ಮಾಡ್ತೀವಿ. s block elements, p block elements, d block elements and f block elements. Okay, these concepts can be understood by writing the electronic configuration. ಪ್ರತಿಯೊಂದು ಎಲಿಮೆಂಟ್ಸ್ ಗೂ ಕೂಡ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅನ್ನು ಬರೆದ್ರೆ ನಮಗೆ ಇನ್ನೂ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ದಟ್ ಕ್ಯಾನ್ ಬಿ ಡಿಸ್ಕಸ್ಡ್ ಇನ್ ನೆಕ್ಸ್ಟ್ ಕ್ಲಾಸ್. ಅರ್ಥ ಆಗ್ತಿಲ್ಲ? ಇಲ್ಲಿಂದ ಮುಂದಕ್ಕೆ ರಿಮೈನಿಂಗ್ ಕಾನ್ಸೆಪ್ಟ್ಸ್ ಗಳನ್ನ ವಿ ಶಾಲ್ ಡಿಸ್ಕಸ್ ಇನ್ ನೆಕ್ಸ್ಟ್ ಕ್ಲಾಸ್.